ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಪ್ರೀವಿಯಸ್ ವಿಡಿಯೋ ಪಾರ್ಟ್ 1 ರಿಸಲ್ಟ್ ಯಾವ ಥರ ಕಾಂಪಿಟೇಷನ್ ಆಗಿದೆ, ಯೂನಿವರ್ಸಿಟಿ ನಾರ್ಮ್ಸ್ ಗೈಡ್ಲೈನ್ಸ್ ಏನಿದೆ, ಆ ಗೈಡ್ಲೈನ್ಸ್ ಪ್ರಕಾರ ಕಮಿಟಿ ತೊಗೊಂಡಿರೋ ಸ್ಟೆಪ್ಸ್ ಏನಿದೆ, ಸ್ಟ್ಯಾಂಡ್ಸ್ ಏನಿದೆ, ಈ ರಿಸಲ್ಟ್ನ ರಿವ್ಯಾಲ್ಯೂಯೇಷನ್, ರೀಟೋಟ್ಲಿಂಗ್, ಚಾಲೆಂಜಿಂಗ್ ವ್ಯಾಲ್ಯೂಯೇಷನ್ ಹಾಕ್ಬೋದಾ ಅಥವಾ ಹಾಕಕ್ಕೆ ಬರಲ್ವೋ, ಆಮೇಲೆ ನಾವು ಇದೇನಿದೆ ಮತ್ತು ವಿಥಲ್ಡ್ ಮಾಡಿಸಿ ಇನ್ನೊಂದ್ಸರಿ ಎಕ್ಸಾಮಿಗೆ ಕೂತ್ಕೊಬೋದಾ, ಕಾಂಪಿಟೇಷನ್ ಯಾವ ಥರ ಮಾಡಿದ್ದಾರೆ, ರ್ಯಾಂಕಿಂಗ್, ಯೂನಿವರ್ಸಿಟಿ ರ್ಯಾಂಕಿಂಗಿಗೆ ಇದು ಮಾರ್ಕ್ಸ್ ಪಾಸ್ ಮಾಡಿದಾರಲ್ಲ, ಈ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೋ ಇಲ್ಲೋ, ಆಮೇಲೆ ಮಿನಿಮಮ್ ಪ್ರೀವಿಯಸ್ ಸೆಮಿಸ್ಟರ್ 40% ಅಗ್ರಿಗೇಟ್ ಅಂತ ಇರಬೇಕು ಅಂತ ಹೇಳಿದ್ದಾರೆ. ಅವನ ಒಂದು ರಿಸಲ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಇಫ್ ಈ ಹ್ಯಾಸ್ 40% ಅಗ್ರಿಗೇಟ್ ಇನ್ ಪ್ರೀವಿಯಸ್ ಸೆಮಿಸ್ಟರ್ ಓನ್ಲಿ. ಪ್ರೀವಿಯಸ್ ಸೆಮಿಸ್ಟ್ರಲ್ಲಿ ಅವನ ಹತ್ರ 40% ಅಗ್ರಿಗೇಟ್ ಇದ್ದರೆ ಮಾತ್ರ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಇಲ್ಲಾಂದರೆ ವ್ಯಾಲ್ಯೂಯೇಷನ್ ಮಾಡಲ್ಲ. ಬ್ಲ್ಯಾಂಕ್ ಬಿಡ್ತಿದ್ದಾರೆ, ನೀವು ನೋಡ್ತಿರ್ಬೋದು ರಿಸಲ್ಟ್ ಕಾಪಿಯಲ್ಲಿ ಬ್ಲ್ಯಾಂಕ್ ಬರ್ತಾ ಇದೆ, ಮಾರ್ಕ್ಸ್ ಬರ್ತಾ ಇಲ್ಲ. ಅವ್ರದ್ದು ಪ್ರೀವಿಯಸ್ ಸೆಮಿಸ್ಟ್ರಲ್ಲಿ 40% ಅಗ್ರಿಗೇಟ್ ಇಲ್ಲ ಅಂತ ಅರ್ಥ. ಓಕೆ, ಫಸ್ಟ್ ವಿಡಿಯೋ ಸೇಮ್ ಟೈಟಲಲ್ಲಿ ಪಾರ್ಟ್ 1 ಅಂತ ಲಾಸ್ಟಿಗೆ ಕೊಟ್ಟಿದ್ದೀನಿ. ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಇದು ಏನೂ ಅರ್ಥ ಆಗೋದಿಲ್ಲ, ಕಾಂಪಿಟೇಷನ್ ಇದು ಏನೂ ಅರ್ಥ ಆಗೋದಿಲ್ಲ. ಮೊದಲು ಅದು ನೋಡಿ, ಆಮೇಲೆ ಪಾರ್ಟ್ 2 ಇದು ನೋಡಿ. ಓಕೆ, ಆಮೇಲೆ ಈ ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪನೂ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದರೆ ಏನಾಗುತ್ತೆ, ನಿಮಗೆ ಲೆಕ್ಕ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಏನು ಲೆಕ್ಕ ಅಂದರೆ ಅದೇನು ಜಾಸ್ತಿ ಇಲ್ಲ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಷ್ಟೇ ಇರೋದು. ಇದರಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಎಲ್ಲ ನಾನು ಡೀಟೇಲ್ಸ್ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಯೂನಿವರ್ಸಿಟಿಯವ್ರು ಏನು ಮಾಡಿದ್ದಾರೆ, 4 ಕೆಟಗರಿಯಲ್ಲಿ, ಓಕೆ, 4 ಕೆಟಗರಿಯಲ್ಲಿ ರಿಸಲ್ಟ್ನ ಇವ್ಯಾಲ್ಯೂಯೇಟ್ ಮಾಡಿದ್ದಾರೆ. ಯಾವ ಥರ, ಫಸ್ಟ್ ಕೆಟಗರಿ ಯಾರು, ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದಾರಲ್ಲ ಪ್ರೀವಿಯಸ್ ಸೆಮಿಸ್ಟರ್, ಅಂದರೆ ಇದು ಕೋವಿಡ್ ಪಾಸಿಂದು ಸೆಮಿಸ್ಟ್ರ್ ಇದೆಯಲ್ಲ, ಈ ಸೆಮಿಸ್ಟ್ರಿನ ಹಿಂದ್ಗಡೆ ಇರುವ ಸೆಮಿಸ್ಟ್ರು, ಅಂದರೆ ಆಡ್ ಸೆಮಿಸ್ಟ್ರಲ್ಲಿ ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ರಲ್ಲ, ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರೆದು ಆ ರಿಸಲ್ಟ್ ಮೇಲೆ ತಾನೇ ಈ ರಿಸಲ್ಟ್ ಪಾಸ್ ಮಾಡ್ತಾ ಇರೋದು. ಆ ರಿಸಲ್ಟಲ್ಲಿ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರ್ತಾರಲ್ಲ, ಅವರು ಅನಕ್ಷರ್ ಎ ಪ್ರಕಾರ ಪಾಸ್ ಆಗ್ತಾರೆ. ಅನಕ್ಷರ್ ಬಿ ಪ್ರಕಾರ ಅವರು ಪ್ರೀವಿಯಸ್ ಸೆಮಿಯಲ್ಲಿ ಹೋಗಿ ಎಕ್ಸಾಮ್ ಬರ್ತಿದ್ರು. ಕೆಲವು ಸಬ್ಜೆಕ್ಟ್ ಪಾಸ್ ಆಗಿದ್ದಾವೆ, ಕೆಲವು ಸಬ್ಜೆಕ್ಟ್ ಫೇಲ್ ಆಗಿದ್ದಾವೆ, ಕೆಲವು ಸಬ್ಜೆಕ್ಟ್ ಫೇಲ್ ಆಗಿದೆ. ಬಟ್ ಅವರ ಅಗ್ರಿಗೇಟ್ ಅನಕ್ಷರ್ 2 ಅಲ್ಲಿ ಕೆಲವು ಪಾಸ್ ಆಗಿದ್ದಾವೆ, ಕೆಲವು ಫೇಲ್ ಆಗಿದ್ದಾವೆ. ಫೇಲ್ ಆದ್ರೂ ಅವ್ರ ಅಗ್ರಿಗೇಟ್ ಏನಿದೆ, 40% ಆರ್ ಮೋರ್ ದೆನ್ 40% ಇದೆ, 40%ಗಿಂತ ಜಾಸ್ತಿ ಇದೆ ಅಗ್ರಿಗೇಟ್. ಆವಾಗ ಅವರಿಗೂ ಕೂಡ ಪಾಸ್ ಮಾಡಿದ್ದಾರೆ. ಥರ್ಡ್ ಕೆಟಗರಿ, ಓಕೆ, ಅನಕ್ಷರ್ 3, ಇದರಲ್ಲಿ ಏನು ಮಾಡಿದ್ದಾರೆ, ಅಪಿಯರ್ ಆಗಿದ್ದಾರೆ ಪ್ರೀವಿಯಸ್ ಎಕ್ಸಾಮಲ್ಲಿ, ಬಟ್ ಅವ್ರದ್ದು ಏನು ಮಾಡಿದ್ದಾರೆ, ಕಂಪ್ಲೀಟ್ ಪಾಸ್ ಆಗಿಲ್ಲ. ಅವರು ಸ್ವಲ್ಪ ಪಾಸ್ ಆಗಿದ್ದಾವೆ ಸಬ್ಜೆಕ್ಟು, ಸೇಮ್ ಕೆಟಗರಿ 2, ಸ್ವಲ್ಪ ಪಾಸ್ ಆಗಿದ್ದಾವೆ, ಸ್ವಲ್ಪ ಫೇಲ್ ಆಗಿದ್ದಾವೆ. ಬಟ್ ಅವರ ಒಂದು ಪ್ರೀವಿಯಸ್ಸಿನ ವೇಟೇಜ್ ಬಂದುಬಿಟ್ಟು ಕ್ರೈಟೇರಿಯಾ 40% ಇದೆ ಅಗ್ರಿಗೇಟು, ಆ 40% ಅಗ್ರಿಗೇಟ್ ಇಲ್ಲ. ಅನಕ್ಷರ್ 2 ಟೈಪ್ 2 ಅಲ್ಲಿ ಏನಿತ್ತು, 40% ಫೇಲ್ ಆಗಿದ್ದಾರೆ, ಬಟ್ ಅವ್ರ ಹತ್ರ 40% ಅಗ್ರಿಗೇಟ್ ಇತ್ತು ಟೋಟಲ್ ಮಾರ್ಕ್ಸಲ್ಲಿ. ಫೇಲ್ ಆದ್ರೂ ಆ ಟೋಟಲ್ ಮಾರ್ಕ್ಸಲ್ಲಿ 40% ಅಗ್ರಿಗೇಟ್ ಇತ್ತು, ಅವ್ರಿಗೆ ಪಾಸ್ ಮಾಡಿದ್ದಾರೆ. ಇವರು ಅವರಂಗೆ 1-2 ಸಬ್ಜೆಕ್ಟ್ ಫೇಲ್ ಆಗಿದ್ದಾರೆ, ಬಟ್ ಇವ್ರ ಹತ್ರ ಅಗ್ರಿಗೇಟ್ ಇಲ್ಲ. ಟಾಪ್ 3ಯಲ್ಲಿದ್ದಾರೆ, ಇದು ಥರ್ಡ್ ಪೊಸಿಷನಲ್ಲಿದ್ದಾರಲ್ಲ, ಥರ್ಡ್ ಅನಕ್ಷರು, ಅವರು ಸೇಮ್ ಸೆಕೆಂಡ್ ಅನಕ್ಷರ್ ಥರ ಸ್ವಲ್ಪ ಸಬ್ಜೆಕ್ಟ್ ಫೇಲ್, ಸ್ವಲ್ಪ ಸಬ್ಜೆಕ್ಟ್ ಪಾಸ್, ಸ್ವಲ್ಪ ಫೇಲ್, ಸ್ವಲ್ಪ ಪಾಸ್ ಸೇಮ್. ಬಟ್ ಅವ್ರ ಹತ್ರ 40% ಅಗ್ರಿಗೇಟ್ ಇದೆ, ಇವ್ರ ಹತ್ರ 40% ಅಗ್ರಿಗೇಟ್ ಇಲ್ಲ, ಹಾಗಾಗಿ ಇವರಿಗೆ ಫೇಲ್ ಮಾಡಿದ್ದಾರೆ. ಫೋರ್ತಲ್ಲಿ ಯಾರ್ಯಾರು ಅಬ್ಸೆಂಟ್ ಆಗಿದ್ರು, ಯಾರ್ಯಾರು ಅಟೆಂಡ್ ಆಗಿಲ್ಲ, ಅವ್ರದ್ದೆಲ್ಲ ಕಂಪ್ಲೀಟ್ ಏನಿದೆ ಫೋರ್ತಲ್ಲಿದೆ, ಅನಕ್ಷರ್ 4. ಓಕೆ, ಈಗ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಿದ್ದಾರೆ 1 by 1 ನೋಡೋಣ. ಈಗ ನೋಡಿ, ಇಲ್ಲಿ ಝೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ, ಸ್ವಲ್ಪ ಕ್ಲಾರಿಟಿ ಇಟ್ಟು. ಫಸ್ಟು ರಿವೈಸ್ಡ್ ಎಕ್ಸಾಂಪಲ್ 1, ಅನಕ್ಷರ್ 1 ಇದು ಪ್ರೀವಿಯಸ್ ಪಾಸ್ ಇನ್ ಆಲ್ ಸಬ್ಜೆಕ್ಟ್. ನಾನು ಏನು ಹೇಳಿದೆ, ಫಸ್ಟ್ ಕೆಟಗರಿಯಲ್ಲಿ ಯಾರು ಬರ್ತಾರೆ, ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ಯಾಕಂದರೆ ಪ್ರೀವಿಯಸ್ ಸೆಮಿಸ್ಟರ್ ನೋಡಿ ಅಲ್ವಾ, 50% ವೇಟೇಜ್ ತೊಗೊಂಡು ಮಾಡಿರೋ ಪಾಸು. ಹಾಗಾಗಿ ಪ್ರೀವಿಯಸ್ ಸೆಮಿಸ್ಟರಿಂದ ಏನಾಗಿರಬೇಕು, ಕಂಪ್ಲೀಟ್ ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ಅವ್ರದ್ದು ಇದು ಅನಕ್ಷರ್ 1. ಫಸ್ಟ್ ಆಫ್ ಆಲು ಪ್ರೀವಿಯಸಲ್ಲಿ ಎಲ್ಲ ಪಾಸ್ ಆಗಿದ್ದೀನಿ ಅಂದರೆ ಮುಗೀತು, ಅವ್ರು ಆಟೋಮೆಟಿಕಲಿ ಅವ್ರದ್ದು ರಿಸಲ್ಟ್ ಬಂದಿದೆ. ಈಗ ಅವರು ಈ ಸೆಮಿಸ್ಟ್ರು ಎಲ್ಲ ಪಾಸ್ ಆಗಿದ್ದಾರೆ, ನೋ ನೀಡ್ ಆಫ್ ಎನಿ ಕ್ಯಾಲ್ಕುಲೇಷನ್, ಅವ್ರು ಪಾಸ್ ಆಗಿದ್ದಾರೆ, ಅವ್ರಿಗೆ ಸಂಬಂಧ ಇಲ್ಲ. ಆದ್ರೂ ಜಸ್ಟ್ ಲೈಟ್ಲಿ, ಇಲ್ಲ ಸರ್ ನಾನು ನೋಡ್ಕೊಬೇಕು, ಯಾವ ಥರ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ಯಾವ ಥರ ರಿಸಲ್ಟ್ ಕೊಟ್ಟಿದ್ದಾರೆ ನಾನು ತಿಳ್ಕೊಬೇಕು ಅಂದರೆ ನೋಡಿ, ಸ್ಕಿಪ್ ಮಾಡಬೇಡಿ. ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಯಾವ ಥರ ಮಾಡ್ತಾರೆ ಅಂದರೆ, ಇದು ನೋಡಿ, ಇಲ್ಲಿ ಟೈಟಲ್ಲು ಪ್ರೀವಿಯಸ್ ಸೆಮಿಸ್ಟರ್ ಎಕ್ಸಾಮ್, ಅಂದರೆ ನಿಮ್ಮ ಈಗ ಕರೆಂಟ್ ಸೆಮಿಸ್ಟರ್ ಇದೆಯಲ್ಲ ಅದರ ಹಿಂದುಗಡೆನ ಎಕ್ಸಾಮ್ ಇದೆ. ಓಕೆ, ಪ್ರೀವಿಯಸ್ ಸೆಮಿಸ್ಟರ್ ಎಕ್ಸಾಮ್. ಇದರಲ್ಲಿ ಏನಿದೆ, ಪ್ರೀವಿಯಸ್ ಸೆಮಿಸ್ಟರ್ ಎಕ್ಸಾಮಲ್ಲಿ 5 ಸಬ್ಜೆಕ್ಟ್ ಇದ್ದಾವೆ, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4, ಸಬ್ಜೆಕ್ಟ್ 5, 5 ಸಬ್ಜೆಕ್ಟ್. ಒಂದೊಂದು ಸಬ್ಜೆಕ್ಟ್ 100 ಮಾರ್ಕ್ಸಿಗೆ, ಇದು ಇನ್ಕ್ಲೂಡಿಂಗ್ ಇಂಟರ್ನಲ್ಸ್. ಈಗ 100 ಮಾರ್ಕ್ಸಿಗೆ ಒಂದು ಪೇಪರ್ ಅಂದ್ರೂ 100 ಮಾರ್ಕ್ಸೇ. 100 ಮಾರ್ಕ್ಸಿಗೆ 80 ಥಿಯರಿ 20 ಇಂಟರ್ನಲ್ ಅಂದರೂ 100 ಮಾರ್ಕ್ಸ್, 80 + 20 = 100. ಈಗ ಇವ್ಯಾಲ್ಯೂಯೇಷನ್ ಇವ್ರು ಮಾಡಿದಾರಲ್ಲ 50-50, 50 + 50 = 100. ಓಕೆ, ನೀವು ಹೆಂಗೆ ತೊಗೊಂಡ್ರು 100, 50 + 50 = 100, 100 = 100, 80 + 20 = 100. ಓಕೆ,
ಇದು ಇಂಟರ್ನಲ್ ಅಸೆಸ್ಮೆಂಟ್ ಸೇರಿ. ಓಕೆ, ಥಿಯರಿ ಆ್ಯಂಡ್ ಇಂಟರ್ನಲ್ ಅಸೆಸ್ಮೆಂಟ್ 100 ಮಾರ್ಕ್ಸ್ಗೆ. 100ಗೆ ಎಷ್ಟು ತೊಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ಇಂಟರ್ನಲ್ ಅಸೆಸ್ಮೆಂಟ್ ಆ್ಯಂಡ್ ಥಿಯರಿ? ಯಾರು ಸ್ಟೂಡೆಂಟು ಪ್ರೀವಿಯಸ್ ಸೆಮ್ಮಲ್ಲಿ 48 ತೊಗೊಂಡಿದ್ದಾರೆ. ಇವರು ಇನ್ನೊಂದು ಸಬ್ಜೆಕ್ಟಲ್ಲಿ 46, ಅದೇ ಕ್ಯಾಂಡಿಡೇಟ್ ಥರ್ಡ್ ಸಬ್ಜೆಕ್ಟಲ್ಲಿ 50, 40, 42 ತೊಗೊಂಡಿದ್ದಾರೆ. ಇವ್ರದ್ದು ಟೋಟಲ್ ಎಷ್ಟಾಯಿತು? 226 ಬಂತು. ಈಗ ಈ ಸೆಮಿಸ್ಟ್ರಿಗೆ ಇವರಿಗೆ ರಿಸಲ್ಟ್ ಕೊಡಬೇಕು. ಈ ಸೆಮಿಸ್ಟರ್ ರಿಸಲ್ಟ್ ಕೊಡಬೇಕಂದ್ರೆ ಏನು ನೋಡ್ತಾರೆ? 40% ಅಗ್ರಿಗೇಟಿಂಗ್ ಪ್ರೀವಿಯಸ್ ಸೆಮ್. ಇದು ಪ್ರೀವಿಯಸ್ ಸೆಮ್, ಇಲ್ಲಿ ನೋಡಿ ಮೇಲ್ಗಡೆ ಪ್ರೀವಿಯಸ್ ಸೆಮಿಸ್ಟರ್ 40% ಇದೆಯಾ? 226 ತೆಗೆದಿದ್ದಾರೆ. ಇದು 40% ಬರುತ್ತಾ ಇಲ್ವೋ ನೋಡೋಣ. ಹೆಂಗೆ ನೋಡಬೇಕು? ಇದು 40% ಬರುತ್ತೋ ಇಲ್ವೋ ಹೆಂಗೆ ನೋಡಬೇಕು? ಟೋಟಲ್ ಮಾರ್ಕ್ಸ್ ಎಷ್ಟಿಗಿದೆ ಇಲ್ಲಿ ನೋಡಿ, 500 ಟೋಟಲ್ ಮಾರ್ಕ್ಸ್. ಯಾಕಿಲ್ಲ 500? ಯಾಕಂದರೆ 5 ಸಬ್ಜೆಕ್ಟ್ ಇದಾವಲ್ಲ, 1, 2, 3, 4, 5 ಸಬ್ಜೆಕ್ಟ್ ಇದಾವೆ, ಅದಕ್ಕೆ 500. 6 ಸಬ್ಜೆಕ್ಟ್ ಇದ್ದರೆ 600, 4 ಸಬ್ಜೆಕ್ಟ್ ಇದ್ದರೆ 400. ಈಗ 5 ಸಬ್ಜೆಕ್ಟಿಗೆ 226 ಹೆಂಗೆ 40% ಆಗುತ್ತೆ? ಈಗ 500 ಮಾರ್ಕ್ಸಿಗೆ 50 ಮಾರ್ಕ್ಸ್ ತೆಗೆದ್ರೆ 10%, 100 ಮಾರ್ಕ್ಸ್ ತೆಗೆದ್ರೆ 20%, 100 ಮಾರ್ಕ್ಸ್ ತೆಗೆದ್ರೆ 500 ಮಾರ್ಕ್ಸಿಗೆ ಟೋಟಲ್ ನಿಮ್ಮ ಈ ಟೋಟಲ್ ಮಾರ್ಕ್ಸ್ ಫೇಲ್ ಆಗ್ರಿ ಪಾಸ್ ಆಗ್ರಿ ಸಂಬಂಧ ಇಲ್ಲ. ಬಟ್ ಪ್ರೀವಿಯಸ್ ಸೆಮ್ ಇದೆಲ್ಲ ಟೋಟಲ್ ಸೇರಿ 100 ಮಾರ್ಕ್ಸ್ ಬಂದರೆ 20%, 200 ಮಾರ್ಕ್ಸ್ ಬಂದರೆ 40%. ಓಕೆ, 200 ಮಾರ್ಕ್ಸ್ ಬಂದರೆ 200 ಮಾರ್ಕ್ಸ್ ನೀವು ಫೇಲ್ ಆಗಿರೋದೇ ಕೌಂಟ್ ಮಾಡ್ತಾರೆ. ಓಕೆ, ಟೋಟಲ್ 200 ಮಾರ್ಕ್ಸ್ ತೆಗಿಬೇಕು. 200 ಮಾರ್ಕ್ಸ್ ತೆಗೆದ್ರೆ ಎಷ್ಟಾಗುತ್ತೆ? 40% ಆಗುತ್ತೆ. ಯಾಕಂದರೆ ಟೋಟಲ್ ಸಬ್ಜೆಕ್ಟ್ 5 ಪರ್ಸೆಂಟೇಜ್ 40, ದಟ್ ಈಸ್ 40. 40 ಇಂಟು 5 ಎಷ್ಟು? 40, 42, 80, 120, 160, 200. ಓಕೆ, 200 ಮಾರ್ಕ್ಸ್ ತೆಗೆದ್ರೆ ನೋಡ್ತಾರೆ. 200ಗಿಂತ ಕಡಿಮೆ ಬಂದರೆ ನೋಡೋದೇ ಇಲ್ಲ. ಕ್ಲಿಯರಾ? ಇವ್ರದ್ದು ಎಷ್ಟು ಬಂದಿದೆ? 226 ಬಂದಿದೆ. ಅಬ್ವಿಯಸ್ಲಿ ನೋಡಲೇಬೇಕು. ಯಾಕಂದರೆ 226 200ಕ್ಕಿಂತ ಅಗ್ರಿಗೇಟ್ 40%ಗಿಂತ ಜಾಸ್ತಿ ಇದೆ. 200 ಮೇಲ್ಗಡೆ ಇದೆ. 200 ಇದ್ರೂ ಓಕೆ. 226. ಈಗ ಇದನ್ನು 50% ತೊಗೊತಾರೆ, ಅಂದರೆ ಇದರ ಅರ್ಧ ಎಷ್ಟಾಗುತ್ತೆ? ಕ್ಯಾಲ್ಕುಲೇಟರ್ ನೋಡಿ, ಇದರ ಅರ್ಧ ಎಷ್ಟಾಗುತ್ತೆ? 226. ಓಕೆ, ಡಿವೈಡೆಡ್ ಬೈ 2, 50%. 113 ಮಾರ್ಕ್ಸ್ ಆಗುತ್ತೆ. ಓಕೆ, ಎಷ್ಟಾಗುತ್ತೆ? 113 ಮಾರ್ಕ್ಸ್ ಆಗುತ್ತೆ. 113 ಮಾರ್ಕ್ಸು ತೊಗೊಂಡ್ಬಿಡ್ತಾರೆ. ಎಷ್ಟು ಸಬ್ಜೆಕ್ಟ್? ಡಿವೈಡೆಡ್ ಬೈ ಇಲ್ಲಿ ತೊಗೊಂಡಿದ್ದಾರೆ ನೋಡಿ, ಸ್ಕೇಲ್ಡ್ ಟು 50%. 113 ತೊಗೊತಾರೆ. ಎಷ್ಟು ಸಬ್ಜೆಕ್ಟಿಗೆ? 5ಕ್ಕೆ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 113. ಒಂದು ನಿಮಿಷ, 113 ಡಿವೈಡೆಡ್ ಬೈ 5 ಸಬ್ಜೆಕ್ಟ್ ಅಲ್ವಾ? ಈಗ 50% 113 ಬಂದಿರೋದು ನಿಮಗೆ. ಒಂದು ನಿಮಿಷ, 113 ಡಿವೈಡೆಡ್ ಬೈ 5 ಸಬ್ಜೆಕ್ಟ್. 113 ಇಲ್ಲಿಂದ ಬಂತು. ಟೋಟಲ್ 226 ಸರ್. 226 ಎಷ್ಟು? 40%. ಸರ್ 5 ಸಬ್ಜೆಕ್ಟ್ ಇದಾವೆ ಸರ್, 5ಕ್ಕೆ 500 ಆಗುತ್ತೆ ಸರ್. 500 ಅಂದರೆ 40% ಅಂದರೆ 5 4 20 ಸರ್. 200 ಮಾರ್ಕ್ಸ್ ತೆಗಿಬೇಕು ಸರ್. 200 ಮಾರ್ಕ್ಸ್ ಬಂತಾ? 200 ಮಾರ್ಕ್ಸಿಗೆ 40% ಕ್ವಾಲಿಫೈ ಆಗಿದ್ದೀರಾ ನೀವು, ರೈಟ್ ಸರ್. ಈಗ 200 ಮಾರ್ಕ್ಸಿಗೆ 40% ಕ್ವಾಲಿಫೈ ಆಗಿದೆ ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದು 226ರಲ್ಲಿ ಅರ್ಧ ತೊಗೊತೀವಿ. 226ರಲ್ಲಿ ಅರ್ಧ ಅಂದರೆ ಎಷ್ಟು? 113, ದಟ್ ಈಸ್ 50%. 113 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಸಬ್ಜೆಕ್ಟ್ ಇದ್ದಾವೆ ನಿಮಗೆ? 5 ಸಬ್ಜೆಕ್ಟು ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಒಂದೊಂದು ಸಬ್ಜೆಕ್ಟಿಗೆ ಎಷ್ಟು ಬರುತ್ತೆ? 22.6. ಎಷ್ಟು ಬರುತ್ತೆ ಒಂದೊಂದು ಸಬ್ಜೆಕ್ಟಿಗೆ? 22.6. ಈಗ ನೋಡಿ, ಇಲ್ಲಿ ನೋಡಿ, ಸ್ಕೇಲ್ ಟು 50%. ಓಕೆ, ಸ್ಕೇಲ್ ಟು 50% ಮಾಡಿದರೆ ಎಲ್ಲದಕ್ಕೂ ಎಷ್ಟು ಬಂತು? 23 ಕೊಟ್ಟರು. ಸಮೀಪ ಬೆಲೆ, ನಿಯರ್ ವ್ಯಾಲ್ಯೂ 22.6ಗೆ ನಿಯರ್ ವ್ಯಾಲ್ಯೂ ಎಷ್ಟು? 23. ಎಲ್ಲದರಲ್ಲೂ ಏನು ಮಾಡಿದ್ದಾರೆ? 23 ಕೊಟ್ಟಿದ್ದಾರೆ. ಕ್ಲಿಯರಾ? ಇದು ಪ್ರೀವಿಯಸ್ಸಿನ ಒಂದು 50% ಅಗ್ರಿಗೇಟ್ ಆಯಿತು ಸರ್. ಇದು ಕ್ಲಿಯರ್ ಆಯಿತು ನಮಗೆ. ಓಕೆ, 23 ಹೆಂಗೆ ಬಂತು ಅಂತ. ಈಗ ಕರೆಂಟ್ ಸೆಮಿಸ್ಟರ್ ಅಂದರೆ ಈ ಸೆಮಿಸ್ಟರ್ ಪಾಸ್ ಮಾಡಿದಾರಲ್ಲ, ಈ ಸೆಮಿಸ್ಟರ್ನ ಇಂಟರ್ನಲ್ ಮಾರ್ಕ್ಸಿಂದು 50% ತೊಗೊತಾರೆ ಅಂತ ಹೇಳಿದೆ ನಾನು. ಪ್ರೀವಿಯಸ್ ಸೆಮಿಸ್ಟರ್ 50%, ಅದು ಕ್ಯಾಲ್ಕುಲೇಷನ್ ನೋಡಿದ್ವಿ ನಾವು. ಈಗ ಕರೆಂಟ್ ಸೆಮಿಸ್ಟರ್, ಈ ಸೆಮಿಸ್ಟ್ರಲ್ಲಿ ಏನು ತೊಗೊತಾರೆ? 50% ತೊಗೊತಾರೆ. ಯಾವ ಥರ ಸರ್? ನಾವು ಬರ್ದಿರೋದೇ ಇಂಟರ್ನಲ್ 20 ಮಾರ್ಕ್ಸಿಗೆ, ಅದರಲ್ಲಿ ನಮ್ಮ ಲೆಕ್ಚರರ್ಸು ಪ್ರೊಫೆಸರ್ಸ್ ಕೊಟ್ಟಿರೋದು 12, 8, 15, 20, 19 ಆ ಥರ ಕೊಟ್ಟಿದ್ದಾರೆ. ನೀವು 50% ಅಂದರೆ ಮ್ಯಾಕ್ಸಿಮಮ್ 20 ಮಾರ್ಕ್ಸಿಗೆ. ಅದು ಹೆಂಗೆ ಸರ್ 50 ಆಗುತ್ತೆ? ನೋಡಿ ಇಲ್ಲಿ ಎಷ್ಟು ಸಬ್ಜೆಕ್ಟ್ ಇದ್ದಾವೆ ಈ ಸೆಮಿಸ್ಟ್ರಲ್ಲಿ. ಫಾರ್ ಎಕ್ಸಾಂಪಲ್ 5 ಸಬ್ಜೆಕ್ಟ್, 1, 2, 3, 4, 5. ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? 20, 20, 20. ಯಾಕಂದರೆ ಇಂಟರ್ನಲ್ ಅಲ್ವಾ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇಲ್ಲ, ಇಂಟರ್ನಲ್. ಹಾಗಾಗಿ 20 ಮಾರ್ಕ್ಸು ಮ್ಯಾಕ್ಸಿಮಮ್. 20ರಲ್ಲಿ ಎಷ್ಟು ತೊಗೊಂಡಿದ್ದಾರೆ? ಕೆಲವರು 14 ತೊಗೊಂಡಿದ್ದಾರೆ.
ಇನ್ನೊಬ್ಬ ಸೇಮ್ ಪರ್ಸನ್ ಇದು ಮಾರ್ಕ್ಸ್ ಇದು. ಒಂದು ಸಬ್ಜೆಕ್ಟಲ್ಲಿ ಅವ್ನು 14 ತೊಗೊಂಡಿದ್ದಾನೆ, ಇನ್ನೊಂದು ಸಬ್ಜೆಕ್ಟಲ್ಲಿ 12, 11, 8, 15 ಈ ಥರ ತೊಗೊಂಡಿದ್ದಾನೆ. ಈಗ ಈ ಥರ ತೊಗೊಂಡಿದ್ದಾನೆ ಅಂದರೆ ನಾವು ಇದು 50% ಕನ್ವರ್ಟ್ ಮಾಡಬೇಕು. 50 ಇದು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಇಂಟರ್ನಲ್ ಮಾರ್ಕ್ಸು ಸಿಂಪಲ್ ಪ್ರೊಸೀಜರ್. ಅವನು ಕರೆಂಟ್ ಸೆಮಿಸ್ಟ್ರಲ್ಲಿ ಎಷ್ಟು ತೊಗೊಂಡಿದ್ದಾನೆ ಫಸ್ಟ್ ಸಬ್ಜೆಕ್ಟ್ ಇಲ್ಲಿದೆ ನೋಡಿ, ಲೆಕ್ಕ ನೀವು ಮಾಡ್ಕೊತಿರ್ಬೇಕು. 14 ಹಾಕ್ಕೊಳ್ಳಿ ಇಂಟು ಎಷ್ಟು ತೊಗೊಬೇಕು ನಾವು 50%. 50 ಅಂದರೆ ಎಷ್ಟು 5 ಈಸ್ ಈಕ್ವಲ್ ಟು ಎಷ್ಟು ಬಂತು ಇಲ್ಲಿ ಆನ್ಸರ್ 70. ಕರೆಕ್ಟ್ ಇದೆಯಾ? ಸ್ಕೇಲ್ಡ್ ಟು 100%. 70 ಕರೆಕ್ಟ್ ಇದೆಯಾ? ಓಕೆ. 20%ಗೆ 14 ಮಾರ್ಕ್ಸ್ ಅಂದರೆ 100%ಗೆ ಮೊದಲು 100ಗೆ ಸ್ಕೇಲ್ ಮಾಡ್ಕೊತೀವಿ 100, ಅದರಲ್ಲಿ 50% ತೊಗೊತೀವಿ ನಾವು. ಯಾಕಂದರೆ 50% ಇಂಟರ್ನಲ್ ತೊಗೊಬೇಕು, 100% ಅಲ್ಲ. 100 ಅಂದರೆ 70 ಬರುತ್ತೆ. 14%ನ ಒಂದು 20%ಗೆ 14 ಮಾರ್ಕ್ಸ್ ಬಂದಿದೆ ಅಂದರೆ 100%ಗೆ ಕನ್ವರ್ಟ್ ಮಾಡಿದರೆ 70 ಬರುತ್ತೆ. ನಾವು 100 ತೊಗೊಳ್ಳಲ್ಲ, ಇಂಟರ್ನಲ್ಲಿಂದ 50 ತೊಗೊತೀವಿ. ಅಂದರೆ ಇದರ ಅರ್ಧ 70 ಡಿವೈಡೆಡ್ ಬೈ 2 ಎಷ್ಟು? 70 ಬಂತ ರಿಸಲ್ಟು? ಓಕೆ. ಡಿವೈಡ್ ಬೈ 2 ಎಷ್ಟು? 35 ಬಂತ ಇಲ್ಲಿ ರಿಸಲ್ಟು. ಸ್ಕೇಲ್ ಟು 50%. 35 ಕಾಣಿಸ್ತಾ ಇದೆಯಾ? ಹಾಂ. 20 ಮಾರ್ಕ್ಸಿಗಿತ್ತು ಇಂಟರ್ನಲ್, ಅದರಲ್ಲಿ 14 ತೆಗ್ದ. 14ನ್ನ 100%ಗೆ ಕನ್ವರ್ಟ್ ಮಾಡಬೇಕು, ದಟ್ ಈಸ್ 70 ಆಗುತ್ತೆ. 70ರಲ್ಲಿ 50% ತೊಗೊಬೇಕು. ಯಾಕಂದರೆ ಏನು ಹೇಳಿದೆ, ಇಂಟರ್ನಲ್ಲಿನ 50% ತೊಗೊತೀವಿ, ಪ್ರೀವಿಯಸ್ಸಿಂದು 50% ತೊಗೊತೀವಿ ಅಂತ ಹೇಳಿದ್ದಾರೆ. ಅಂದರೆ 70ರಲ್ಲಿ ಅರ್ಧ ಅಂದರೆ 35. ಕರೆಕ್ಟಾ? 35 ಮಾರ್ಕ್ಸ್. ಈ 35 ಮಾರ್ಕ್ಸ್ ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಇದು 20 ಮ್ಯಾಕ್ಸಿಮಮ್ ಮಾರ್ಕ್ಸ್. 20ಕ್ಕೆ 12 ತೆಗ್ದಿದ್ದಾನೆ. 12 ತೆಗ್ದಿನ ಅಂದರೆ ಲೆಕ್ಕ ನೀವು ಮಾಡಿ. 12 ಮಾರ್ಕ್ಸ್ ತೆಗ್ದಿದ್ದಾನೆ. ಇದನ್ನು 20% ಅಂದರೆ 12, 100% ಅಂದರೆ ದಟ್ ಈಸ್ 20, 25ಲಿ 100, ದಟ್ ಈಸ್ 12 ತೆಗ್ದಿದ್ದಾನೆ ಇಂಟು 5 ಈಸ್ ಈಕ್ವಲ್ ಟು 60. ನೋಡಿ 60 ಕೊಟ್ಟಿದ್ದಾರೆ. 100% ಇಲ್ಲಿ ನೋಡಿ, ಸ್ಕೇಲ್ ಟು 100%. 100% ಮಾಡಿದಾಗ ಎಷ್ಟು ಬಂತು? 60 ಬಂತು. ಈಗ 60ನ ಅರ್ಧ 30. ಯಾಕೆ ಅರ್ಧ ತೊಗೊಬೇಕು? ಇಲ್ಲಿ ನೋಡಿ ಸ್ಕೇಲ್ ಟು 100% ಇದೆ. 100% ಮಾಡಿದರೆ 60 ಬಂತು. ಸ್ಕೇಲ್ ಟು 50%. ಸ್ಕೇಲ್ ಟು 50% ಮಾಡಿದರೆ ಅದರ ಅರ್ಧ ಡಿವೈಡೆಡ್ ಬೈ 2 ಎಷ್ಟು ಬಂತು? 30 ಬಂತ? 30. ಅದೇ ಥರ ಬೇಕಾದರೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ, ಎಲ್ಲ ಸೇಮ್ ಇದೆ. ಓಕೆ. ಈ ಥರ ಕರೆಂಟ್ ಸೆಮಿಸ್ಟರ್ನ ಇಂಟರ್ನಲ್ ಮಾರ್ಕ್ಸ್ ತೊಗೊತೀವಿ ನಾವು. ಇಂಟರ್ನಲ್ ಮಾರ್ಕ್ಸ್ ತೊಗೊತೀವಿ. ಇವೆರಡು ಆದಮೇಲೆ ಪ್ರೀವಿಯಸ್ ಸೆಮಿಸ್ಟ್ರಿಂದು ತೊಗೊಂಡ್ವಿ. ಇಲ್ಲಿ 23 ಬಂತಲ್ಲ, ಅದು ತೊಗೊಂಡ್ವಿ. ಓಕೆ. ಕರೆಂಟ್ ಸೆಮಿಸ್ಟ್ರಿಂದು ಇಂಟರ್ನಲ್ಲು 50% ಕನ್ವರ್ಟ್ ಮಾಡಿ ತೊಗೊಂಡ್ವಿ. ಆಮೇಲೆ ಇವೆರಡು ಏನು ಮಾಡ್ತಾರೆ, ಈಗ ಆ್ಯಡ್ ಮಾಡ್ತಾರೆ. ಪ್ರಮೋಷನಲ್ ಮಾರ್ಕ್ಸ್ ಏನು ಮಾಡ್ತಾರೆ? ಆ್ಯಡ್ ಮಾಡ್ತಾರೆ. ಯಾವ ಥರ ಆ್ಯಡ್ ಮಾಡ್ತಾರೆ? ಸಿಂಪಲ್ಲು. ಇಂಟರ್ನಲ್ಲಿಂದ ಎಷ್ಟು ಬಂತು? 50%, 30, 35 ಬಂತು. ಇದು ಎಕ್ಸಾಮಿಂದ ಎಷ್ಟು ಬಂತು? 23 ಬಂತು. 22.6 ಬಂದಿದ್ದು, ನಿಯರ್ ಬೈ ವ್ಯಾಲ್ಯೂ 23. ಸಿಂಪಲ್. ಈಗ ನಿಮಗೆ ರಿಸಲ್ಟ್ ಹೆಂಗೆ ಕೊಡ್ತಾರೆ? 23 + 35. 23 + 35 ಎಷ್ಟು? 35 ಒಂದು 20, 55 ಒಂದು 3, 58. ಇಲ್ಲಿ ನೋಡಿ 58 ಇತ್ತು. ಯಾವುದಿದೆ 58? ಪ್ರಮೋಷನಲ್ ಮಾರ್ಕ್ಸ್ ಫಾರ್ 100%. 100%ಗೆ 58 ಮಾರ್ಕ್ಸ್. ಓಕೆ. ನೆಕ್ಸ್ಟ್ 23. ಇಲ್ಲೆಷ್ಟು? 30. 23, 30 ಎಷ್ಟು? 53. ನೋಡಿ ಇಲ್ಲಿ 53. ಇದು ಯಾವುದಿದು? ಕರೆಂಟ್ ಎಕ್ಸಾಮ್ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಸಬ್ಜೆಕ್ಟ್ ವೈಸ್ ಮಾಡಿರೋದು. ಓಕೆ. 30 + 23 ಇಲ್ಲಿದೆ ನೋಡಿ 23. ನೆಕ್ಸ್ಟ್ 23 + 28 51. ಕರೆಕ್ಟಾ? ನೆಕ್ಸ್ಟ್ ಒಂದು ನಿಮಿಷ. 28, 23, 23 ಎಷ್ಟಾಗುತ್ತೆ? 28 ಒಂದು 20, 48, 3, 49, 50, 51. ರೈಟ್, 51 ಇದೆ. ಓಕೆ. ಮತ್ತು 23 ಒಂದು 20, 43. ಕರೆಕ್ಟ್. ನೆಕ್ಸ್ಟ್ 23 ಪ್ರೀವಿಯಸ್ ಥಿಯರಿ ಇದು 23 ತೊಗೊಂಡಿದ್ವಿ. ಈ ಸರಿ ಇಂಟರ್ನಲ್ 38. 23 ಒಂದು 38 ಎಷ್ಟು? 61. ರೈಟ್. 41 ಒಂದು 20, 61. ರೈಟ್. ಓಕೆ. ಟೋಟಲ್ ಮಾರ್ಕ್ಸ್ ಬಂತು. ಇದು 100% ನಿಮ್ಮದು, 100% ಬಂದಿರೋದು. ಈಗ ಇದರಲ್ಲಿ ನೀವು ಥಿಯರಿ ತೊಗೊಬೇಕು. ಇಲ್ಲ ಸರ್ ನನಗೆ ಥಿಯರಿ ಎಷ್ಟು ಕೊಟ್ಟಿದ್ದಾರೆ, ಇದು ಇಂಟರ್ನಲ್ ಸೇರಿ ನಿಮ್ಮದು, ಇಂಟರ್ನಲ್ ಸೇರಿ ಇಷ್ಟಾಗಿರೋದು. ಇಲ್ಲ ಸರ್ ನನಗೆ ಥಿಯರಿ ಬೇಕು ಸರ್, ಬರೀ ಥಿಯರಿ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾಗಬೇಕು. ಸೇಮ್ ಏನಿಲ್ಲ. 58ರಲ್ಲಿ ಟೋಟಲ್ ಮಾರ್ಕ್ಸ್ 58 ಬಂದಿದೆಯಲ್ಲ, ಆ 58ರಲ್ಲಿ ನಿಮ್ಮ ಇಂಟರ್ನಲ್ ಇನ್ಕ್ಲೂಡ್ ಆಗಿದೆ. ಇಲ್ಲಿ ನೋಡಿ 14, 12, 11 ಇವೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ. ಈ ಸರಿ ತೊಗೊಂಡಿರೋದು ನೀವು ಇಂಟರ್ನಲ್ ಮಾರ್ಕ್ಸು, ಅದನ್ನು ಮೈನಸ್ ಮಾಡಿ. 58 - 14 ಎಷ್ಟಾಗುತ್ತೆ? 44. ಓಕೆ. 53 - 12 ಎಷ್ಟಾಗುತ್ತೆ? 41 ಆಗುತ್ತೆ. ಈ ಥರ ಆವಾಗ ಮಾಡಿದರೆ ಬರೀ ಥಿಯರಿ ಡೀಟೇಲ್ಸ್ ಬರುತ್ತೆ.
ಓಕೆ, ಆ ಥಿಯರಿ ಡೀಟೇಲ್ಸಿಗೆ ನಿಮ್ಮ ಇಂಟರ್ನಲ್ಸ್ ಜೋಡಿಸಿದರೆ ಏನಾಗುತ್ತೆ, ಟೋಟಲ್ ನಿಮ್ಮ ಪರ್ಸೆಂಟೇಜ್ ಬರುತ್ತೆ. ಕ್ಲಿಯರಾ? ಇದು ಇನ್ನೂ 2 ಸರಿ ನೋಡಿ, 3 ಸರಿ ನೋಡಿ, ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ, ಪಾಸ್ ಮಾಡ್ಕೊಂಡು ನೋಡಿ. ಓಕೆ, ಅರ್ಥ ಆಗುತ್ತೆ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಈಗ ಇವರು ಯಾವುದಿದು ಪ್ರೀವಿಯಸ್ ಪಾಸ್ ಇನ್ ಆಲ್ ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗಿರ್ತಾರಲ್ಲ ಅವರ ಲೆಕ್ಕಾಚಾರ ಇದು, ಯಾವ ಥರ ಲೆಕ್ಕ ಮಾಡಬೇಕು. ಈಗ ಸರ್ ನಾನು ಪ್ರೀವಿಯಸ್ಸಲ್ಲಿ ಪಾಸ್ ಆಗಿದ್ದೀನಿ ಸರ್, ಸ್ವಲ್ಪ ಸಬ್ಜೆಕ್ಟ್ ಫೇಲ್ ಆಗಿದ್ದಾವೆ ಆದರೂ ನಾನು ಪಾಸ್ ಆಗಿಬಿಟ್ಟಿದ್ದೀನಿ. ಓಕೆ, ಪ್ರೀವಿಯಸ್ ಎಕ್ಸಾಮಲ್ಲಿ ನಂದು ಸ್ವಲ್ಪ ಸಬ್ಜೆಕ್ಟ್ ಬ್ಯಾಕ್ ಇದ್ದು ಸರ್, ಆದರೂ ಈ ಸರಿ ನಾನು ಪಾಸ್ ಆಗಿದ್ದೀನಿ, ಕೆಲವರು ಪಾಸ್ ಆಗಿಲ್ಲ. ಇಲ್ಲಿ ನೋಡಿ, 2ನೇ ಪ್ಯಾಟ್ರನ್, ಪ್ರೀವಿಯಸ್ ಪಾಸ್ ಇನ್ ಫ್ಯೂ ಸಬ್ಜೆಕ್ಟ್ಸ್. ಪ್ರೀವಿಯಸ್ ಪಾಸ್ ಆಗಿದ್ದಾರೆ, ಪ್ರೀವಿಯಸ್ ಸೆಮಿಸ್ಟರ್ ಫ್ಯೂ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದಾರೆ. ನೋಡಿ ಇಲ್ಲಿ ಪ್ರೀವಿಯಸ್ ಸೆಮಿಸ್ಟರ್ ಎಕ್ಸಾಮ್, ಪ್ರೀವಿಯಸ್ ಸೆಮಿಸ್ಟರ್ ಎಕ್ಸಾಮಲ್ಲಿ ಈ ಫಸ್ಟ್ ಸಬ್ಜೆಕ್ಟ್ ಪಾಸ್ ಆಗಿದ್ದಾನೆ, ಸೆಕೆಂಡ್ ಫೇಲ್ ಆಗಿದ್ದಾನೆ, ಥರ್ಡ್ ಪಾಸ್ ಆಗಿದ್ದಾನೆ, ಫೋರ್ತ್ ಪಾಸ್ ಆಗಿದ್ದಾನೆ, ಫಿಫ್ತ್ ಫೇಲ್ ಆಗಿದ್ದಾನೆ. ಟೋಟಲ್ ರಿಸಲ್ಟ್ ಏನು, ಫೇಲ್. ಲೆಕ್ಕಾಚಾರ ಈಗ ನಾನು ಫಸ್ಟ್ ಅವನಿಗೆ ಏನು ಹೇಳಿದೆ, ಸೇಮ್ ಲೆಕ್ಕಾಚಾರ. ಬಟ್ ನಾವು ಇದು ಲೆಕ್ಕ ಹೇಗೆ ಮಾಡಬೇಕು ಅಂದರೆ ಮೊದಲು ನಾವು ಏನು ನೋಡ್ತೀವಿ, ಪ್ರೀವಿಯಸ್ ಸೆಮಿಸ್ಟರ್ ಇದೆಯಲ್ವಾ, ಇಲ್ಲಿದೆ ನೋಡಿ ಪ್ರೀವಿಯಸ್ ಸೆಮಿಸ್ಟರ್ ಎಕ್ಸಾಮ್. ಈ ಪ್ರೀವಿಯಸ್ ಸೆಮಿಸ್ಟರ್ ಎಕ್ಸಾಮ್ ಇದೆಯಲ್ಲ, ಈ ಪ್ರೀವಿಯಸ್ ಸೆಮಿಸ್ಟರ್ ಎಕ್ಸಾಮಿನ ಟೋಟಲ್ ನೋಡ್ತೀವಿ ಎಷ್ಟು, 207. 207 ಅಂದರೆ ಎಷ್ಟು ಸಬ್ಜೆಕ್ಟ್, 5 ಸಬ್ಜೆಕ್ಟ್. 5 ಸಬ್ಜೆಕ್ಟ್ ಅಂದರೆ 500 ಮಾರ್ಕ್ಸ್. 500 ಮಾರ್ಕ್ಸ್ ಅಂದರೆ 40%, 5 4 20. 200 ಮಾರ್ಕ್ಸ್ ತೆಗ್ದಿದ್ದಾನಾ? ಹೌದು ಸರ್ ತೆಗ್ದಿದ್ದಾನೆ. ಯಾಕಂದರೆ 207 200 ತೆಗೆದ್ರೆ ಎಲಿಜಿಬಲ್ ಪಾಸ್ ಆಗೋದಕ್ಕೆ. 207 ತೆಗ್ದಿದ್ದಾನೆ ಸರ್ ಅವನು. ಓಕೆ, ಫೇಲ್ ಆಗಿದ್ದಾನ, ಇರಲಿ ತೊಂದರೆ ಇಲ್ಲ, ಅವನು 2-3 ಸಬ್ಜೆಕ್ಟ್ ಫೇಲ್ ಆದರೂ ತೊಂದರೆ ಇಲ್ಲ, ಒಟ್ಟು 200 ಮೇಲೆ ತೊಗೊಬೇಕು. ಅವನು ತೊಗೊಂಡಿದ್ದಾನೆ 200 ಮೇಲೆ, ಹೌದು ಸರ್ ತೊಗೊಂಡಿದ್ದಾನೆ. ಈಗ ಸೇಮ್ ಕ್ಯಾಲ್ಕುಲೇಷನ್ ಅವನಿಗೂ ನಾವು ಮೇಲ್ಗಡೆ ಮಾಡಿದ್ವಲ್ಲ, ಆ ಕ್ಯಾಲ್ಕುಲೇಷನ್ ಬೇಕಾದರೆ ರಿಪೀಟ್ ಮಾಡಿ ನೋಡ್ಕೊಳ್ಳಿ. ಸೇಮ್ ಕ್ಯಾಲ್ಕುಲೇಷನ್ನು, ಹಿ ವಿಲ್ ಆಲ್ಸೋ ಪಾಸ್. ಇವನು ಏನಾಗ್ತಾನೆ, ಪಾಸ್ ಆಗ್ತಾನೆ. ದಟ್ ಈಸ್ ಪಾಸ್, ಪ್ರೀವಿಯಸ್ ಪಾಸ್ ಇನ್ ಫ್ಯೂ ಸಬ್ಜೆಕ್ಟ್ಸ್. ಸ್ವಲ್ಪ ಸಬ್ಜೆಕ್ಟ್ ಪಾಸ್ ಆಗಿದ್ದಾವೆ, ಟೈಪ್ 2. ಸ್ವಲ್ಪ ಸಬ್ಜೆಕ್ಟ್ ಪಾಸ್ ಆಗಿದ್ದಾವೆ, ಸ್ವಲ್ಪ ಸಬ್ಜೆಕ್ಟ್ ಫೇಲ್ ಆಗಿದ್ದಾವೆ. ಬಟ್ ಇವನ ಅಗ್ರಿಗೇಟ್ ಏನಿದೆ, 200 ಮೇಲ್ಗಡೆ ಇದೆ. 200 ಮೇಲೆ ಅಂದರೆ ಬರೀ ನೀವು ನಂಬರ್ ನೋಡಬಾರ್ದು. ಇದು 200 ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಇದು 5 ಸಬ್ಜೆಕ್ಟ್, ಇದು 5 ಸಬ್ಜೆಕ್ಟು, 5 4 20. ಹಾಗಾಗಿ ನಿಮಗೆ 200 ಹೇಳ್ತಾ ಇರೋದು ನಾನು. ಇಲ್ಲಿ 6 ಸಬ್ಜೆಕ್ಟ್ ಅಂದರೆ 6 4 24, 240 ಮಾರ್ಕ್ಸ್ ತೊಗೊಬೇಕು. 6 ಸಬ್ಜೆಕ್ಟ್ ಇದ್ದರೆ ಅಗ್ರಿಗೇಟ್ ಎಷ್ಟು, 240 ಮಾರ್ಕ್ಸ್ ಬರಬೇಕು. ಬರೀ 4 ಸಬ್ಜೆಕ್ಟ್ ಇದ್ದರೆ 4 4 16, 40% ಅಂದರೆ 4 44 160 ಮಾರ್ಕ್ಸ್ ತೆಗೆದ್ರೆ ಅವನು ಎಲಿಜಿಬಲ್ ಪಾಸ್ ಆಗೋದಕ್ಕೆ. ಸಬ್ಜೆಕ್ಟ್ಸ್ ಮೇಲೆ ಡಿಪೆಂಡು, ಟೋಟಲ್ ಸಬ್ಜೆಕ್ಟಿನ ಟೋಟಲ್ ಮಾರ್ಕ್ಸು ಅದ್ರ ಜೊತೆ ಕ್ಯಾಲ್ಕುಲೇಟ್ ಮಾಡಬೇಕು ಪರ್ಸೆಂಟೇಜ್. ಓಕೆ, ನಾನು 5 ಸಬ್ಜೆಕ್ಟ್ ಇಂಚ್ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮಗೆ 4 ಸಬ್ಜೆಕ್ಟ್ ಇದ್ದರೆ ನಿಮಗೆ 160 ಬರುತ್ತೆ. 40% ಅಗ್ರಿಗೇಟ್ ಅಂದರೆ 160ಕ್ಕಿಂತ ಜಾಸ್ತಿ ಇದ್ದರೆ ನೀವು ಪಾಸ್ ಆಗಬೇಕು. ಇಲ್ಲ ಸರ್ ನಿಮಗೆ 6 ಸಬ್ಜೆಕ್ಟ್ ಇದ್ದಾವೆ, 6 ಸಬ್ಜೆಕ್ಟ್ ಇದ್ದರೆ 6 4 24, 240 ಮಾರ್ಕ್ಸ್ ಮಿನಿಮಮ್ ನೀವು ತೊಗೊಂಡಿದ್ರೆ ಮುಂದಿನ ಸೆಮಿಸ್ಟರ್ ಪಾಸ್ ಆಗ್ತೀರಾ. ಓಕೆ, ಕ್ಲಿಯರಾ? ಈಗ ಇದು 5 ಸಬ್ಜೆಕ್ಟ್ ಅಂದರೆ 5 4 20, 200. ಓಕೆ, 5 4 20, ದಟ್ ಈಸ್ 40 × 5. ಓಕೆ, 5 × 40 ಎಷ್ಟು, 200 ಮೇಲೆ ತೊಗೊಂಡಿದ್ದಾನ? ಹೌದು ಸರ್ ತೊಗೊಂಡಿದ್ದಾನೆ. ನಾನು ಪ್ರೀವಿಯಸ್ ಏನು ಹೇಳಿದೆ ಸೇಮ್ ರಿವೈಂಡ್ ಮಾಡಿ ನೋಡಿ, ಇದನ್ನು ಲೆಕ್ಕ ಮಾಡಿರಿ. ಅವನು 2-3 ಸಬ್ಜೆಕ್ಟ್ ಫೇಲ್ ಆದರೂ ಪರವಾಗಿಲ್ಲ, ಅವ್ನು ರಿಸಲ್ಟ್ ಬಂದಿರುತ್ತೆ, ಅವ್ನು ಪಕ್ಕಾ ಪಾಸ್ ಆಗಿರ್ತಾನೆ. ಕ್ಲಿಯರಾ? ಇದು 2ನೇವ್ರದ್ದು. ಸ್ವಲ್ಪ ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ, ಸ್ವಲ್ಪ ಸಬ್ಜೆಕ್ಟ್ ಫೇಲ್ ಆಗಿದ್ದಾರೆ ಅಂಥವ್ರದ್ದು. ಇದೂ ಅದೇ ಸೇಮ್. ಸ್ವಲ್ಪ ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ ಸರ್, ಸ್ವಲ್ಪ ಸಬ್ಜೆಕ್ಟ್ ಫೇಲ್ ಆಗಿದ್ದಾರೆ. ಸ್ವಲ್ಪ ಸಬ್ಜೆಕ್ಟ್ ಏನಾಗಿದ್ದಾರೆ, ಪಾಸ್ ಆಗಿದ್ದಾರೆ, ಸ್ವಲ್ಪ ಸಬ್ಜೆಕ್ಟ್ ಫೇಲ್ ಆಗಿದ್ದಾರೆ. ಯಾವುದರಲ್ಲಿ, ಪ್ರೀವಿಯಸ್ ಸೆಮಿಸ್ಟ್ರಲ್ಲಿ ನಾವು 2ನೇ ಟಾಪಿಕ್ ನೋಡಿದ್ವಲ್ಲ, 2ನೇ ಟೈಪು. ಸೇಮ್ ನೋಡಿ, ಪ್ರೀವಿಯಸ್ ಪಾಸ್ ಇನ್ ಫ್ಯೂ ಸಬ್ಜೆಕ್ಟ್ಸ್ ಆ್ಯಂಡ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಸೇಮ್ ಇದೆ. ಬಟ್ ಡಿಫ್ರೆನ್ಸ್ ಏನಂದರೆ ಇಲ್ಲಿದೆ ನೋಡಿ, ಅಗ್ರಿಗೇಟ್ ಪರ್ಸೆಂಟೇಜ್ ಈಸ್ ಲೆಸ್ ದ್ಯಾನ್ 40. ಏನು ಹೇಳ್ತಾ ಇದ್ದಾನೆ, ಅಗ್ರಿಗೇಟ್ ಪರ್ಸೆಂಟೇಜ್ ಏನಿದೆ ಲೆಸ್ ದ್ಯಾನ್ 40 ಇದೆ. ಲೆಸ್ ದ್ಯಾನ್ 40 ಅಂದರೆ ಇಲ್ಲೂ ಎಷ್ಟಿದ್ದಾವೆ ವಿಷಯಗಳು, ಸಬ್ಜೆಕ್ಟು 5 ಇದ್ದಾವೆ. 5 ಅಂದರೆ 45 200 ಅಂದರೆ 200 ಮಾರ್ಕ್ಸ್ ತೆಗಿಬೇಕು, ಆವಾಗ ಇನ್ನು ಮುಂದಿನ ಸೆಮಿಸ್ಟರ್ ಪಾಸ್. ಬಟ್ ಇವಂದು ಟೋಟಲ್ ಎಷ್ಟಿದ್ದಾವೆ, 172. ಎಷ್ಟಿದ್ದಾವೆ, 172. ಇಲ್ಲಿ ನೋಡಿ ಕಾಣಿಸ್ತಾ, ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ, 172 ಅಂತ ಕಾಣಿಸ್ತಾ ಇದೆ, 172 ಇದೆ. ಹಾಗಾಗಿ ಇವನಿಗೆ ಏನು ಮಾಡ್ತೀವಿ, ಇವನು ರಿಸಲ್ಟೇ ಕನ್ಸಿಡರ್ ಮಾಡಲ್ಲ, ಇವನಿಗೆ ವ್ಯಾಲ್ಯೂಯೇಷನ್ನೇ ಮಾಡಿಲ್ಲ. ಇಲ್ಲಿ ನೋಡಿ ಮಧ್ಯ ವೈಟ್ ಬ್ಲ್ಯಾಂಕ್ ಬಿಟ್ಟಿದ್ದಾರೆ, ಕ್ಯಾಲ್ಕುಲೇಷನ್ ಇಲ್ಲ. ಅದಕ್ಕೆ 2 ಕ್ಯಾಲ್ಕುಲೇಷನ್ ಇತ್ತು, ಇದು ಕ್ಯಾಲ್ಕುಲೇಷನ್ ಇಲ್ಲ, ವೈಟ್ ಬ್ಲ್ಯಾಂಕ್ ಬಿಟ್ಟಿದ್ದಾರೆ. ಓಕೆ, ಈಗ ನಿಮ್ಮ ಸಬ್ಜೆಕ್ಟ್ಸ್ 5 ಇದ್ವು ಅಂತ ತಿಳ್ಕೊಳ್ಳಿ. ಪ್ರೀವಿಯಸ್ ಸೆಮ್ 5ಕ್ಕೆ ನೀವು 200 ಮೇಲೆ ತೆಗ್ದಿಲ್ಲ ಮಾರ್ಕ್ಸು, ಅಂದರೆ ನಿಮಗೆ ಈ ಸೆಮಿಸ್ಟರ್ ಪಾಸ್ ಮಾಡಲ್ಲ. ಓಕೆ, 6 ಸಬ್ಜೆಕ್ಟ್ ಇದಾವೆ ಅಂತ ತಿಳ್ಕೊಳ್ಳಿ. ನೀವು 240ಕ್ಕಿಂತ ಕಡಿಮೆ ತೆಗೆದ್ರೆ ಈ ಸೆಮಿಸ್ಟರ್ ಪಾಸ್ ಮಾಡಲ್ಲ ನಿಮಗೆ. ಆಮೇಲೆ 4 ಇದ್ವು ಅಂತ ತಿಳ್ಕೊಳ್ಳಿ, 160ಕ್ಕಿಂತ ಕಡಿಮೆ ತೆಗೆದ್ರೆ ನಿಮಗೆ ಈ ಸೆಮಿಸ್ಟರ್ ಪಾಸ್ ಮಾಡಿಲ್ಲ. ಇಲ್ಲಿ ಕ್ಯಾಲ್ಕುಲೇಷನಿಂದ ಖಾಲಿ ಬಿಟ್ಟಿದ್ದಾರೆ ಈ ಬಾಕ್ಸ್. ಪ್ರೀವಿಯಸ್ಸಲ್ಲೆಲ್ಲ ಈ ಬಾಕ್ಸ್ ಫಿಲ್ ಆಗ್ತಾ ಇತ್ತು, ಈಗ ಖಾಲಿ ಬಿಟ್ಟಿದ್ದಾರೆ. ಯಾಕೆ ಕ್ಯಾಲ್ಕುಲೇಟ್ ಇಲ್ಲ? 40% ಅಗ್ರಿಗೇಟ್ ಇಲ್ಲ. ನಾನು ಹೇಳಿದೆ ನಿಮಗೆ ಈ ವಿಡಿಯೋ 1
ಪಾರ್ಟ್ 1 ಅಂತ ಇದೆಯಲ್ಲ ಅದರಲ್ಲಿ ಹೇಳಿದ್ದೀನಿ ನಾನು ಏನಂತ 40% ಇರಲೇಬೇಕು. 40% ಇಲ್ಲ ಅಂದರೆ ಅವ್ರು ಕ್ಯಾಲ್ಕುಲೇಷನ್ನೇ ಮಾಡಲ್ಲ. ಹಾಗಾಗಿ ನಿಮ್ಮದೆಲ್ಲ ಬ್ಲಾಂಕ್ ಬಿಟ್ಟಿದ್ದಾರೆ. ಬರೀ ಇಂಟರ್ನಲ್ ಮಾರ್ಕ್ಸ್ ನೋಡಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ 20, ಅದಕ್ಕೆ ಇಂಟರ್ನಲ್ ಎಷ್ಟು ಬಂದಿದ್ದಾವೆ 14, 9. ಬರೀ ಇಂಟರ್ನಲ್ ಮಾರ್ಕ್ಸ್ ಡಿಸ್ಪ್ಲೇ ಮಾಡ್ತಾರೆ, ಎಕ್ಸ್ಟರ್ನಲ್ ಮಾರ್ಕ್ಸ್ ಖಾಲಿ ಬಿಟ್ಟಿದ್ದಾರೆ. ಓಕೆ, ಈಗ ಭಾಳ ಜನ ಇದೇ ಕೇಳ್ತಿದ್ರು, ಸರ್ ನನ್ನ ಫ್ರೆಂಡ್ ಅಂತ ಅವನದು 2 ಫೇಲ್ ಆಗಿದ್ದಾವೆ, ನಂದು 2 ಫೇಲ್ ಆಗಿದ್ದಾವೆ, ಅವ್ನು ಪಾಸ್ ಆಗಿದ್ದಾನೆ, ನಾನು ಫೇಲ್ ಆಗಿದ್ದೀನಿ. ಅವನದು 2 ಫೇಲು, ನಂದು 2 ಫೇಲು, ನಾನು ಅವನು ಒಂದೇ ಕಾಲೇಜು, ಸೇಮ್ ಸೆಮಿಸ್ಟರ್, ಸೇಮ್ ಎಲ್ಲ ಸೇಮು. ಅವನದು 2 ಫೇಲು, ನಂದು 2 ಫೇಲು. ಅವ್ನು ಪಾಸ್ ಆಗಿದ್ದಾನೆ ಸರ್, ನಾನು ಫೇಲ್ ಆಗಿದ್ದೀನಿ. ಯಾಕೆ ಫೇಲ್ ಆಗಿದ್ದೀರಾ, ಯಾಕೆ ಅವ್ನು ಪಾಸ್ ಆಗಿದ್ದಾನೆ? ಅವನದು ಪ್ರೀವಿಯಸ್ ಸೆಮ್ ಮಾರ್ಕ್ಸ್ ಕಾರ್ಡ್ ನೋಡಿ, ನಿಮ್ಮದು ಪ್ರೀವಿಯಸ್ ಸೆಮ್ ಮಾರ್ಕ್ಸ್ ಕಾರ್ಡ್ ಅಥವಾ ರಿಸಲ್ಟ್ ಶೀಟ್ ಪ್ರಿಂಟ್ಔಟ್ ನೋಡಿ. ಅವನು 200 ಮೇಲೆ ತೆಗೆದಿರ್ತಾನೆ, 200 ಮೇಲೆ ತೆಗೆದಿರ್ತಾನೆ. ನೀವು 200 ಒಳಗಡೆ ತೆಗೆದಿರ್ತೀರ. ಓಕೆ, ನೀವು 200 ಒಳಗಡೆ ತೆಗೆದಿರ್ತೀರ, ಅದಕ್ಕೆ ನೀವು ಫೇಲ್ ಆಗಿದ್ದೀರಾ. ಕ್ಲಿಯರಾ? ನೆಕ್ಸ್ಟ್ ಲಾಸ್ಟ್, ಪ್ರೀವಿಯಸ್ ಸೆಮಿಸ್ಟರ್ ಆಬ್ಸೆಂಟ್ ಆಗಿದ್ದರಲ್ಲ. ಈಗ ಪ್ರೀವಿಯಸ್ ಸೆಮಿಸ್ಟರ್ 50% ಮಾರ್ಕ್ಸು ವೇಟೇಜ್ ತೊಗೊತೀವಿ ಅಂತ ಹೇಳಿದರು. ಈಗ ಪ್ರೀವಿಯಸ್ ಸೆಮಿಸ್ಟರ್ ಅಟೆಂಡ್ ಆಗಿಲ್ಲ, ಆಬ್ಸೆಂಟು. ಓಕೆ, ಅಟೆಂಡ್ ಆಗಿಲ್ಲ, ಆಬ್ಸೆಂಟು, ಎಲ್ಲ ಫೇಲ್ ಇದ್ದರು. ಅವ್ರದ್ದು ಏನಾಗುತ್ತೆ? ಫೇಲ್ ಕಂಪ್ಲೀಟ್ಲಿ. ಯಾಕೆ? ಇಲ್ಲಿ ನೋಡಿ, 100 ಮಾರ್ಕ್ಸಿಗಿದೆ, 5 ಸಬ್ಜೆಕ್ಟ್ ಸೇಮು, ಎಲ್ಲದರಲ್ಲೂ 0 0 0, ಫೇಲ್ ಆಬ್ಸೆಂಟ್ ಎಲ್ಲ ಆಗ್ಬಿಟ್ಟವನೇ. ಇಲ್ಲಿ 0 ಕಂಪ್ಲೀಟ್, ಟೋಟಲ್ 0. ಇಲ್ಲೇನು ಬರಬೇಕು? ಮುಂದಿನ ಸೆಮಿಸ್ಟರ್ ಪಾಸ್ ಮಾಡಬೇಕಂದ್ರೆ ಮಿನಿಮಮ್ ಮಾರ್ಕ್ಸ್ 200 ಬರಬೇಕು. 5 ಸಬ್ಜೆಕ್ಟ್ಸಿಗೆ 200 ಬರಬೇಕು. 6 ಸಬ್ಜೆಕ್ಟ್ಸಿಗೆ 240 ಮಿನಿಮಮ್, 4 ಸಬ್ಜೆಕ್ಟಿಗೆ 160 ಮಿನಿಮಮ್. ಓಕೆ, ಇವೊಂದು 0 0 0. ಹಾಗಾಗಿ ಇವನು ಪಾಸ್ ಆಗಿಲ್ಲ. ಬರೀ ಇಂಟರ್ನಲ್ ಮಾರ್ಕ್ಸು 14, 9, 12 ಕೊಟ್ಟಿದ್ದಾರೆ. ಇವನಿಗೂ ಥಿಯರಿ ಮಾರ್ಕ್ಸು ಬ್ಲಾಂಕ್ ಬರುತ್ತೆ 0. ಹಾಗಾಗಿ ಇವನು ಪಾಸ್ ಆಗಿಲ್ಲ 0. ಓಕೆ, ಐ ಹೋಪ್ ಯು ಹ್ಯಾವ್ ಆಲ್ ಅಂಡರ್ಸ್ಟ್ಯಾಂಡ್. ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಕಮೆಂಟ್ ಹಾಕಿ, ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ, ಟೆಲಿಗ್ರಾಮ್ ಗ್ರೂಪಲ್ಲಿ, ಫೇಸ್ಬುಕ್ ಪೇಜಸಲ್ಲಿ, ನಿಮ್ಮ ಲಾ ಕಾಲೇಜ್ ಗ್ರೂಪಲ್ಲಿ ಎಲ್ಲ ಕಡೆ ಶೇರ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಲಾ ರಿಲೇಟೆಡ್, KSLU ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ತೊಗೊಂಬರ್ತೀನಿ. ಓಕೆ, 1000 ಸಬ್ಸ್ಕ್ರೈಬರ್ಸ್ ಆದರೆ ಇಮಿಡಿಯೇಟ್ಲಿ ಒಂದು ಬೇರ್ ಆ್ಯಕ್ಟ್, ಮೇಜರ್ ಬೇರ್ ಆ್ಯಕ್ಟ್, ಯಾವುದಾದ್ರೂ ಒಂದು ಮೇಜರ್ ಬೇರ್ ಆ್ಯಕ್ಟು ನಾನು ಟೀಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಐ ಹೋಪ್ ಆಲ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ಇದನ್ನು ಆದಷ್ಟು ಶೇರ್ ಮಾಡಿ, ಎನ್ಕರೇಜ್ ಮಾಡಿ. ಲೈಕ್ ಬಟನ್ನ ಪ್ರೆಸ್ ಮಾಡಿ, ಎನ್ಕರೇಜ್ ಮಾಡಿ. ಅರ್ಥ ಆಗಿದೆ ಸರ್ ಅಂತ ಕಮೆಂಟ್ ಹಾಕಿ. ಇಲ್ಲ ಸರ್ ಅರ್ಥ ಆಗಿಲ್ಲ ಅಂದರೆ ಯಾವ್ದು ಅರ್ಥ ಆಗಿಲ್ಲ, ಏನು ಕ್ವೆಶನ್ ಅರೈಸ್ ಆಗಿದೆ ನಿಮ್ಮದು, ನೀವು ಏನು ಮಾಡಬೇಕು ನನಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಬೇಕು. ನಾನು ಆದಷ್ಟು ಐ ವಿಲ್ ಟ್ರೈ ಟು ರಿಸಾಲ್ವ್ ಯುವರ್ ಇಶ್ಯೂ. ಓಕೆ, ಥ್ಯಾಂಕ್ ಯು ಆಲ್.